ವೇತನ ಪರಿಷ್ಕರಣೆ ಸಂಬಂಧಿತವಾಗಿ ನಡೆದಂತಹ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. 7% ನಷ್ಟು ಕೊಡಬೇಕಾದಂತಹ ವೇತನ ವಿಚಾರವಾಗಿ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಅದಕ್ಕೆ ಜಂಟಿ ಕ್ರಿಯಾ ಸಮಿತಿ ವಿರುದ್ಧವೇ ಸದಸ್ಯರು ಸಿಡಿಮಿಡಿಗೊಂಡಿದ್ದಾರೆ. ಶಾಂತಿನಗರ ಕೇಂದ್ರ ಕಚೇರಿಯ ಆವರಣದಲ್ಲಿ ಇದು ವಾಗ್ವಾದಕ್ಕೂ ಕೂಡ ಕಾರಣವಾಯಿತು. ಒಮ್ಮತದ ನಿರ್ಧಾರಕ್ಕೆ ಬರಲಾರದೆ ಸದಸ್ಯರಲ್ಲಿ ವಾಗ್ವಾದ ಶುರುವಾಗಿದೆ. 25% ವೇತನ ಪರಿಷ್ಕರಣೆ ಹಾಗೂ 36 ತಿಂಗಳ ಅರಿಯರ್ಸ್ಗೆ ಡಿಮಾಂಡ್ ಇಟ್ಟಿದ್ದಾರೆ. ಸಾರಿಗೆ ಸಚಿವರ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಮ್ಮತ ಆಗಿಲ್ಲ. 7% ವೇತನ ವಿಚಾರಕ್ಕೆ ಸಂಬಂಧಿಸಿದ ಭಾರಿ ವಿರೋಧ. ಈಗ ಮತ್ತೆ ಯಾವಾಗ ಮುಷ್ಕರವನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸ್ತಾರಂತೆ. ನಿಮ್ಮ ಸರಿ ನಿಮ್ಗೆ ಚಪ್ಪಲಿ ಹೇಳಿ ಸರ್. ಅದು ಕೊನೆ ಹಂತಕ್ಕೆ ಬಂದಾಗ ಎಂಪ್ಲಾಯೀಸ್ ಹಿತಾಸಕ್ತಿ ಇದೆಯಾ ಇವರಿಗೆ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಸಭೆಯಲ್ಲಿ ಏನಾಯ್ತು? ಯಾಕೆ ಇಷ್ಟೆಲ್ಲ ಕೋಪಗೊಂಡಿದ್ದಾರೆ? ದಿವ್ಯ, ಸಭೆಯಲ್ಲಿ ಸಚಿವರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳಾಗುವಂತ ಕೆಲಸಗಳಾಯ್ತು. ಬಟ್ ಆದ್ರೆ ಸದ್ಯಕ್ಕೆ ಸರ್ಕಾರ ನೀಡಿರುವಂತಹ ಒಂದಷ್ಟು ಆಫರ್ಗಳೇನಿದ್ವು ಅದಕ್ಕೆ ಸಾರಿಗೆ ಮುಖಂಡರು ನೌಕರರು ಯಾರು ಕೂಡ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಸರ್ಕಾರ 7% ಸಂಬಳವನ್ನು ಹೆಚ್ಚಿಸುವಂತಹ ಒಂದಷ್ಟು ಆಫರ್ ಅನ್ನ ಕೊಟ್ಟಿತ್ತು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೂಡ ಮಾಡಿತ್ತು. ಬಟ್ ಆದ್ರೆ ಈಗ 7%ಗೆ ಒಪ್ತಾ ಇಲ್ಲ. ಯಾಕಂದ್ರೆ 25% ಅನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿರುವಂತಹ ಸಾರಿಗೆ ಮುಖಂಡರು ಯಾವುದೇ ಕಾರಣಕ್ಕೂ 7% ಅನ್ನ ನಾವು ಒಪ್ಪೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದೆಲ್ಲವೂ ಕೂಡ ಸಚಿವರ ಮುಂದೆಯೂ ಕೂಡ ಹೇಳಲಾಯ್ತು. ಸಚಿವರು ಈ ವಿಚಾರ ಸಂಬಂಧಪಟ್ಟಂತೆ ಸಿಎಂ ಜೊತೆ ನಾನು ಮಾತುಕತೆಯನ್ನ ಮಾಡಿ ಆ ನಂತರದಲ್ಲಿ ನಿಮ್ಗೆ ವಿಚಾರವನ್ನ ತಿಳಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರೆ, ಈ ಹಿಂದೆ ಕೂಡ ಏಪ್ರಿಲ್ ತಿಂಗಳಲ್ಲಿ 2 ಸಭೆ ಆಗಿತ್ತು. 2 ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ನಿರ್ಧಾರ ಬಂದಿತ್ತು. ಬಟ್ ಕಂಪ್ಲೀಟ್ ಆಗಿ ಒಂದು ಯಾವ್ದಂದ್ರೆ ಮುಖಂಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳು ಕೂಡ ಪರವಾಗಿ ಬಾರದೇ ಇರುವಂತ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮಿತಿಯಲ್ಲೂ ಕೂಡ ಅಂದ್ರೆ ಜಂಟಿ ಕ್ರಿಯಾ ಸಮಿತಿ ಏನಿತ್ತು ಆ ಸಮಿತಿಯಲ್ಲೂ ಕೂಡ ಒಂದಷ್ಟು ಒಡಕು ಮೂಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿ ಸಭೆಯಲ್ಲೂ ಕೂಡ ಒಂದ ಸಂದರ್ಭದಲ್ಲಿ ಸಚಿವರು ಹೇಳುವಂತದ್ದಿರ್ಬೋದು ಅಥವಾ ಅಧಿಕಾರಿಗಳು ಹೇಳುವಂತ ಮಾತುಗಳನ್ನ ಕೇಳ್ಕೊಂಡು ವಾಪಸ್ ಬರುವಂತದ್ದಾಗ್ತಾ ಇದೆ. ಒಂದು ಗಟ್ಟಿ ನಿಲುವನ್ನ ತೆಗೆದುಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಆಗಿ ಸಮಿತಿ ಏನಿದೆ ಅದು ವಿಫಲ ಆಗಿದೆ ಅನ್ನುವಂಥದ್ದು ಇತರ ಸದಸ್ಯರ ಆರೋಪ. ಸೊ ಅದೇ ಕಾರಣಕ್ಕಾಗಿ ಈಗ ಅವರಲ್ಲೂ ಕೂಡ ಒಂದಷ್ಟು ಗೊಂದಲಗಳಾಗಿದೆ. ಬಟ್ ಈಗ ಸಂಜೆ ಒಟ್ಟಾಗಿ ಸೇರಿ ಸಭೆಯನ್ನ ಮಾಡಿ ಆ ನಂತರದಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಲೇಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಸಭೆಯನ್ನ ಕೂಡ ಈಗಾಗಲೇ ಕರೆಯಲಾಗಿದೆ. ಸಂಜೆ 7 ಗಂಟೆ ಸುಮಾರಿಗೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಮಾಡುತ್ತೆ. ಸಭೆಯಲ್ಲಿ ಒಟ್ಟಾಗಿ ಮತ್ತೆ ಹೋರಾಟಕ್ಕೆ ಹೋಗುವಂತ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇದೆ. ಸಭೆಯ ಬಳಿಕ ಈ ಬಗ್ಗೆ ಅಧಿಕೃತವಾಗಿ ಜಂಟಿ ಕ್ರಿಯಾ ಸಮಿತಿ ಮಾಹಿತಿಯನ್ನ ಕೊಡಲಿದೆ. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ. ಅದು ಕೊನೆ ಹಂತಕ್ಕೆ ಬಂದಾಗ